ಇಲ್ಲಿ ನಾನು ಸಿಪ್ಪೆ ಸಮೇತ ಹಲಸಿನ ಬೀಜವನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೆರಡು ವಿಷಲ್ ಹಾಕಿ ಸ್ವಲ್ಪ ಅರ್ಧ ಬೇಯಿಸ್ಕೊಂಡ ನಂತರ ನಾವು ಇದರ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಬೇಯಿಸ್ಕೊಂಡ್ರೆ ನಮಗೆ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬಹುದು. ಈ ಕಾರಣಕ್ಕಾಗಿ ನಾನು ಹಲಸಿನ ಬೀಜವನ್ನು ಸಪ್ರೇಟಾಗಿ ಒಂದೆರಡು ವಿಷಲು ಕೂಗಿಸಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದೆರಡು ವಿಷಲನ್ನು ಕೂಗಿಸಿ ಇಟ್ಟಿದ್ದೀನಿ. ನೋಡಿ ಈಗ ಎಷ್ಟು ಸುಲಭವಾಗಿ ಅದರ ಸಿಪ್ಪೆ ಬರ್ತಾ ಇದೆ ಅಂತೇಳಿ. ನೋಡಿ, ಈ ರೀತಿ ನಾವು ಒಂದೊಂದಾಗಿ ಇದರ ಸಿಪ್ಪೆಯನ್ನು ನಾವು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಈ ಥರ ನಾವು ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬೇಕು. ಕೆಲವೊಂದು ಸಿಪ್ಪೆ ಅರ್ಧ ಕೂಡ ಬಂದಿರಲ್ಲ. ಆವಾಗ ನಾವು ಸ್ವಲ್ಪ ಒಂದು ಚಾಕುವಿನಿಂದ ಒಂದು ಸೈಡಲ್ಲಿ ಒಂದು ಗೆರೆಯನ್ನು ಎಳ್ಕೊಂಡು, ನೋಡಿ ಈ ಥರ ಚಾಕು ತಗೊಂಡು ಸೈಡಲ್ಲಿ ನೋಡಿ ಈ ರೀತಿ ಗೆರೆ ಹೊರ್ಕೊಂಡ್ರೆ ನಮಗೆ ಸುಲಭವಾಗಿ ತೆಗಿಬಹುದು. ನೋಡಿ ಈ ಥರ. ಸೊ ನಾವೀಗ ಇರುವಂಥ ಎಲ್ಲ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದು ನಾವು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಹಲಸಿನ ಬೀಜ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಮಗೆ ಬೇಕಾಗಿರುವಂಥದ್ದು ಗಿಝರ್ಡ್, ಚಿಕನ್ ಗಿಝರ್ಡ್. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ಗಿಝರ್ಡನ್ನು ತಗೊಂಡು ಕ್ಲೀನ್ ಮಾಡಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಮಗೆ ಅದು ಇಡೀ ಹಾಕಿದ್ರೂ ಹಾಕ್ಬೋದು, ಬಟ್ ಅದಕ್ಕಿಂತಲೂ ಸಣ್ಣದಾಗಿ ಹಾಕಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಎಲ್ಲ ಗಿಝರ್ಡನ್ನು ಕೂಡ ಇದೇ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಇದೆಲ್ಲ ಗಿಝರ್ಡ್ಗೂ ಮಸಾಲೆ ಚೆನ್ನಾಗಿ ಹಿಡಿತದೆ. ಇಲ್ಲಾಂದರೆ ಅದು ಸ್ವಲ್ಪ ದೂರ ಆಗಿ ನಿಂತ್ಕೊಳ್ಳುತ್ತೆ. ನೋಡಿ, ಹಲಸಿನ ಬೀಜವನ್ನು ನಾನು ಈ ಗಿಝರ್ಡ್ನೊಂದಿಗೆ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ 2 ಟೊಮೆಟೊ ಹಣ್ಣನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅಡುಗೆ ಎಣ್ಣೆನ ಹಾಕೋಬೇಕು. ಈಗ ನಾವು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾವು ಅದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕೋಣ. ಈಗ ನಾವು ಖಾರಕ್ಕೆ ತಕ್ಕಷ್ಟು ಬೇಕಾದಂತಹ ಮೆಣಸಿನ ಪುಡಿಯನ್ನು ನಾವು ಸೇರಿಸ್ಕೊಳ್ಬೇಕು. ಜೊತೆಗೆ 1 ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನು ಇಲ್ಲಿ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಎಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈಗ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕಬೇಕು. ಟೊಮೆಟೊ ಹಣ್ಣನ್ನು ಹಾಕಿದ್ದೀವಿ. ಈಗ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ಟೊಮೆಟೊ ಹಣ್ಣು ಚೆನ್ನಾಗಿ ಬಾಡಿ ನೋಡಿ, ಈಗ ಒಳ್ಳೆ ಗ್ರೇವಿ ರೂಪದಲ್ಲಿ ನಮಗೆ ಮಸಾಲೆ ರೆಡಿಯಾಗಿದೆ. ಮಾಂಸ ಮತ್ತು ಗಿಝರ್ಡ್ ಮತ್ತು ಹಲಸಿನ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈಗ ನಾವು ಇದು ಬೇಯಲಿಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ನೀರನ್ನು ನಾವು ಸೇರಿಸೋಣ. ನೀರು ಸೇರಿಸಿದ ಮೇಲೆ ನಾವು ಈಗ ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಕುಕ್ಕರ್ ಲಿಡ್ಡನ್ನು ಹಾಕಿ ವಿಷಲನ್ನು ಕೂಗಿಸ್ಬೇಕು. ನೋಡಿ, ನಮ್ಮ ಗಿಝರ್ಡ್ ಮತ್ತು ಹಲಸಿನ ಬೀಜದ ಕರಿ ರೆಡಿಯಾಗಿದೆ. ನೋಡಿ, ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಲಸಿನ ಬೀಜದಿಂದ ಈ ರೀತಿಯಾಗಿ ವೆರೈಟಿಯಾಗಿ ನಾವು ಫುಡ್ಡನ್ನು ಕೂಡ ನಾವು ತಯಾರಿಸ್ಬೋದು. ಸಾಧ್ಯವಾದರೆ ನಿಮ್ಮ ಮನೆಗಳಲ್ಲಿ ಇದನ್ನು ನೀವು ತಯಾರಿಸಿ ಒಂದು ಹೊಸ ರುಚಿಯನ್ನು ಆನಂದಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.